ಈ ದೆವ್ವನ್ನ ಕರೀಲಾ ಬ್ಯಾಡ್ವಾ? ನನ್ನ ಸೀರೆ ವ್ಯಾಪಾರ ಎಲ್ಲ ಹಾಳಾಗೋಯ್ತು. ಹಾಂ, ಬೇಕಂತೇಳ್ಬಿಟ್ಟು ನನ್ನ ಕಸ್ಟಮರ್ನೆಲ್ಲ ಎಳ್ಕೊಂತವಳೆ ಪ್ರೇಮಿ. ಈ ದೆವ್ವ ನನಗೆ ಇನ್ನೇನು ಸಹಾಯ ಮಾಡ್ತದೆ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಏನು ಸಹಾಯ ಮಾಡ್ಬೋದು ನನಗೆ? ಸಹಾಯ ಕೇಳಲ್ಲ ಬ್ಯಾಡ್ವಾ? ಏನು ಸಹಾಯ ಮಾಡ್ತದೆ? ಆಮೇಲೆ ದೆವ್ವಾಗ ಬಂದ್ಬಿಟ್ಟು ಎಲ್ಲರೂ ಓಡಿಸ್ಬಿಡ್ತದೇನೋ ಅಷ್ಟೇನೇನಿಯ. ಓಡಿಸ್ಬಿಟ್ರೆ ಏನು ಬಂತು? ಹಾಂ, ಬೇರೆ ಏನಾರ ಮಾಡಬೇಕಲ್ಲ. ಈ ದೆವ್ವನ ಕೇಳೋಣ, ಇಲ್ಲ ಅಂದರೆ ನಾನೇ ಹೋಗ್ಬಿಟ್ಟು ಏನಾದರೂ ಮಾಡೋಣ. ಆದರೆ ಅಲ್ಲಿ ನೋಡಿದ್ರೆ ನಮಗೆ ತುಂಬ ಅನ್ಯಾಯ ಆಗ್ತೈತೆ. ಬಿಡು, ಮಿತ್ರನ್ನ ಕರೆದ್ಬಿಟ್ಟು ಅದಕ್ಕೆ ಹೇಳ್ತೀನಿ, ಒಂದೇ ಒಂದು ಚಾನ್ಸ್ ಕೊಡ್ತೀನಿ. ನನಗೆ ಸಹಾಯ ಮಾಡ್ತದ ಇಲ್ವಾ ಅಂತ ಗೊತ್ತಾಯ್ತದೆ. ಈಗ ಸಹಾಯ ಮಾಡಿದ್ರೆ ಪರವಾಗಿಲ್ಲ, ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮ್ಕೆನೆಯ. ಏನೋ ಬಿಡು, ಇನ್ನೊಂದ್ಸಲ ಮಿತ್ರನ ನಂಬೋದೇ ಬೇಡ. ನೋಡೋಣ. ಮಿತ್ರ ಮಿತ್ರ ನಿನ್ನ ಸಹಾಯ ನನಗೆ ಬೇಕು. ಹೌದು ಡಾರ್ಲಿಂಗ್, ಇಲ್ಲಿ ತನಕ ಯಾಕೆ ಬಂದ್ಬಿಟ್ಟು ನನ್ನ ಸಹಾಯನ ಕೇಳ್ತೀಯಾ? ನೀನು ಅಲ್ಲಿಂದ ಮನ್ಸಾಗ ಒಂದ್ಸಲ ಅನ್ಕೊಂಡಿದ್ರು ಹಂಗೇನಿಯೇ ಬಂದ್ಬಿಡ್ತಾ ಇದ್ದೆ ನಿನ್ನ ಮುಂದಕ್ಕೆ. ಅಲ್ಲ, ಇಲ್ಲಿ ತನಕ ಬಂದು ಇಲ್ಲಿ ತನಕ ಬರೋ ಅವಶ್ಯಕತೆನೂ ನಿನಗಿರ್ಲಿಲ್ಲ. ಅಲ್ಲೆಲ್ಲ ಕರೆದು ಬಿಟ್ರೆ ಜನ ಎಲ್ಲ ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದೆ. ನೋಡು, ನೀನು ಏನು ಸಹಾಯ ಮಾಡ್ತೀಯೋ ಬಿಡ್ತೀಯೋ ಅದು ನನಗೂ ಗೊತ್ತಿಲ್ಲ. ನೀನು ಯಾವ ಥರ ಸಹಾಯ ಮಾಡ್ತೀಯ ಅಂತಂದ್ರೆ ನನಗಂತೂ ಗೊತ್ತಿಲ್ಲ. ಆದರೆ ಪ್ಲೀಸ್ ಬಂದ್ಬಿಟ್ಟು ಇದೊಂದು ಸಹಾಯ ಮಾಡು. ಆ ಪ್ರೇಮಿ ನನಗಂತೂ ಸರಿಯಾಗಿ ಉರಿಸ್ತಾವಳೆ. ನನ್ನ ಪ್ರಕಾರ ಅವಳು ನನ್ನ ವ್ಯಾಪಾರನ ಕೆಡಿಸ್ಬೇಕು ಅಂತಲೇ ಬಂದವಳೆ ಅಂತಲೇ ಅನ್ನಿಸ್ತದೆ ನನಗಂತೂ. ಅದಕ್ಕೆ ನೀನು ಯಾವ ಥರ ಸಹಾಯ ಮಾಡಬೇಕು ಅಂದರೆ, ನೀನು ದೆವ್ವ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಬಾರ್ದು. ಆಮೇಕಿಂತ ಜನ ಎಲ್ಲ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಟು ಇದಾಗೋಗ್ಬಿಡ್ತದೆ. ನೀನು ಬೇರೆ ಥರ ಬುದ್ಧಿ ಕಲಿಸು. ಹೌದು, ನಿನ್ನ ಸಹಾಯ ಕೇಳ್ಕೊಂಬಿಟ್ಟು ಬಂದು ಸಹಾಯ ಮಾಡು ಅಂತ ಕೇಳ್ದಲ್ಲ, ನನಗೆ ಅಷ್ಟೇ ಏನಿಯ ಸಾಕು. ಉಳಿದಿರೋದೆಲ್ಲನೂ ನಾನೇ ನೋಡ್ಕೊಂತೀನಿ. ನೀನು ಯೋಚನೆ ಏನಿಯ ಮಾಡಬೇಡ. ಈ ಮಿತ್ರ ಇರೋದೇನಕ್ಕೆ? ನಿನಗೋಸ್ಕರನೇನಿಯ. ನೀನೇ ನೋಡು, ಯಾರಿಗೂ ಏನು ಗೊತ್ತಾಗೋದೇ ಏನಿಯ ಇಲ್ಲ. ಈ ಮಿತ್ರ ಬಂದ್ಬಿಟ್ಟು ಸಹಾಯ ಮಾಡ್ತಾವನೆ ಅಂತ ನಿನ್ನ ಪಡು ನೀನು ಆರಾಮಾಗಿ ಕುಂತ್ಕ. ಉಳ್ದಿರೋದೆಲ್ಲ ನಾನು ಮಾಡ್ತೀನಿ. ಇದು ನೀನು ನನಗೆ ಕೊಡ್ತಿರೋ ಮೊದಲನೇ ಕೆಲಸ. ಈ ಕೆಲಸದಾಗ ನಾನು ನಿನಗೆ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂತೀನಿ, ನೋಡ್ತಿರು. ಸರಿ ಮಿತ್ರ. ಸರಿ, ನೀನು ಹೊರಡು, ನಾನು ನೋಡ್ಕೊಂತೀನಿ. ಲೇ ಪೊತ್ತಿ, ಎಲ್ಲ ಸೀರೆಗಳು ವ್ಯಾಪಾರ ಆಯ್ತವೆ ನೋಡಿ. ಇವರೆಲ್ಲ ಎರಡೆರಡು ಮೂರು ಮೂರು ತಗತ್ತವ್ರ ಸೀರೆನ. ಬಿಡು ಬಿಡು ಬಿಡು, ಆಯ್ತು ಬಿಡು. ನೋಡೋಣ ಈಗ ಏನಾಯ್ತದೆ ಅಂತ, ಮುಂದಕ್ಕೆ ನೋಡೋಣ. ಸುಮ್ಕಿರು. ಹಾಯ್ ಪೊದ್ದು. ಅಯ್ಯೋ, ಮಿತ್ರ ಬಂದ. ಯಾರಿಗೂ ಕಾಣಿಸ್ತಿಲ್ಲ ಅನ್ನಿಸ್ತದೆ. ಜೇಮ, ನಿಂಗೆ ಯಾರಾದರೂ ಕಾಣಿಸ್ತಾವ್ರಾ? ಅಲ್ಲೆಲ್ಲ ಗುಂಪಾಗಿ ಜನಗಳು ಸೀರೆ ತಗತಾ ಇಲ್ವನೇ? ಅದು ಕಾಣಿಸ್ತಿಲ್ವಾ? ಅದು ಸಾಲ್ದ? ನನಗಂತೂ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತೈತೆ. ಪೊದ್ದು ಡಾರ್ಲಿಂಗ್, ತಲೆ ಕೆಡಿಸ್ಕೊಬೇಡ. ಯಾರಿಗೂ ಕಾಣಿಸಕ್ಕಿಲ್ಲ ನಾನು. ಈಗ ನೋಡು, ನಿನ್ನ ವಾರಗಿತ್ತಿ ಪ್ರೇಮಿ ಮೈ ಮೇಲೆ ಸೇರ್ಕಂತೀನಿ. ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಸೀರೆ ನೋಡ್ತೀರಾ? ಒಳ್ಳೆ ಗತಿಗೆಟ್ಟ ನೋಡ್ದಾಗ ನೋಡ್ತಿರಲ್ಲ ಸೀರೆಯ. ಅಯ್ಯಯ್ಯ, ಒಂದು ಸೀರೆ ತಗೊಳಕ್ ಯೋಗ್ಯತೆ ಇಲ್ಲ ನಿಮ್ಗಂತೂ. 20 ಸಲ ಸೀರೆಯ ನೋಡ್ತೀರಾ? ಸುಮ್ಮನೆ ತಗೊಳಂಗಿದ್ರೆ ನಿಮ್ಮ ಯೋಗ್ಯತೆ ತಕ್ಕಂಗೆ ತಗೊಳಂಗಿದ್ರೆ ತಗೊಳ್ಳಿ ಸೀರೆಯ. ಇಲ್ಲಿ ಅಂದ್ರೆ ಸುಮ್ಮನೆ ಏನಿಯ ಬಿಸಾಕ್ಬಿಟ್ಟು ಹೋಗಿ. ಗತಿಗೆಟ್ಟವು. ಏನಕ್ಕ ಗತಿಗೆಟ್ಟವು ಹಂಗೆ ಹಿಂಗೆ ಅಂತ ಇದ್ದೀರಾ? ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಮತ್ತೆ ನಿಮ್ಮ ಯೋಗ್ಯತೆಗೆ ಒಂದು ಸೀರೆ ತಗೊಳಕ್ಕೆ 100 ಸಲ ಯೋಚನೆ ಮಾಡ್ತಿರಲ್ಲ. ಯೋಗ್ಯತೆ ಇದ್ರೆ ತಗೋಬೇಕು, ಇಲ್ಲಾಂದ್ರೆ ಮುಚ್ಕೊಂಡು ಹೋಯ್ತಾ ಇರಬೇಕು. ನಿಮ್ಗೆಲ್ಲನೂ 600 ರೂಪಾಯಿ ಸೀರೆ ತಗೊಳಕ್ಕೂ ಯೋಗ್ಯತೆ ಇಲ್ದಿರೋರು ನೀವು. ಎಂತ ಐಡಿಯಾ ಮಾಡ್ಬಿಟ್ಟೆ ಬುದ್ಧಿ. ನೀನು ಹಾರ್ಗಿತ್ತೇನೆ ಬಿಸ್ನೆಸ್ ಮಾಡೋದ್ ಬಿಟ್ಬಿಟ್ಟು ಏನೇ ಇಷ್ಟು ದುರಂಕರವ ಮಾತಾಡ್ತಾವಳಲ್ಲೇ. ಲೇ, ಏನೋ ಕಮ್ಮಿ ರೇಟು ಕೊಡ್ತಾ ಇದೀಯ ಅಂತ ಹೇಳ್ಬಿಟ್ಟು ತಗೊಳಕ್ ಬಂದೆ ಅಂತಂದ್ರೆ ಏನೇ ಇಷ್ಟು ದೌಲತ್ತಾಗಿ ಮಾತಾಡ್ತಾ ಇದೀಗಲ್ಲ? ನಾವೇನು ಗತಿಗೆಟ್ಬಿಟ್ಟು ಬಂದಿದೀವ? ಲೇ, ಇವಳ ಹತ್ರ ಯಾವಳೆ ಸೀರೆ ತಗೊಂತಾಳೆ ಇಷ್ಟೆಲ್ಲ ಅಂತ ಅನ್ನಿಸ್ಕೊಂಡು ಇವಳ ಹತ್ರ ಸೀರೆ ತಗೊಂಡಕ್ ಬಂದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಮಗಳೇ, ಇದು ಯಾಕೆ ಮಗಳೇ ಹಿಂಗೆ ಮಾತಾಡ್ತಾ ಇದೀಯಾ? ಅವ್ರು ನಮ್ಮ ಕಸ್ಟಮರು ಸೀರೆ ತಗೊಳಕ್ ಬಂದವ್ರೆ. 600 ರೂಪಾಯಿ ನೋಡು. ಅವರೆಲ್ಲರೂ ಎರಡೆರಡು ಸೀರೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ನೀನ್ ಯಾಕೆ ಹಿಂಗೆ ಆಡ್ತಾ ಇದೀಯಾ? ಸುಮ್ಕೆ ಇರು. ಅಮ್ಮ, ಈ ಗತಿಗೆಟ್ಟವರು ಈ ಸೀರೆಗಳೆಲ್ಲ ತಗಂತಾರ? ಸುಮ್ಮನೆ ನೋಡಿ ಮುಟ್ ಆಸೆ ತಿರ್ಸ್ಕೊಂಡು ಹೋಯ್ತಾರ ಅಷ್ಟೇನಿಯ. ಗತಿಗೆಟ್ ಬಡ್ಡೆತದವು. ಇವರೆಲ್ಲ ಈ ಸೀರೆ ತಗೊಳಂತ ಯೋಗ್ಯತೆನೇನೆಯ ಇಲ್ಲ. ಏಯ್, ತಗೊಂಡ್ಲಿಲ್ಲ ತಾನೆ, ಬಿಸಾಕ್ ಹೋಗ್ರಿ ಸುಮ್ಕೆಣಿಯ. ಅಲ್ಲಿ ಇಕ್ಬಿಟ್ಟು ಏನ್ ದೌಲತ್ ಮಾಡ್ತಾರ ಇವ್ರಂತನೂ. ಥೂ. ಏಯ್, ತಗಳೆ ನಿನ್ ಸೀರೆ ಯಾರಿಗೆ ಬೇಕು? ಏಯ್, ಬಿಸಾಕ್ರೆ ಅವಳಿಗೆ. ಥೂ, ನಿನ್ ಸೀರೆ ನಮ್ಗೇನ್ ಬೇಕಾಗಿಲ್ಲ. ಇವಳೆ ನಮ್ಮನೆ ಗತಿಗೆಟ್ಟಳು ಅಂತ ಅನ್ನೋದು. ನೀನ್ ಕಣೆ ಗತಿಗೆಟ್ಟಿರೋಳು, ನಮ್ಮನ್ ಗತಿಗೆಟ್ಟಿರೋಳು ಅಂತ ಅನ್ಬೇಡ ನೀನು. ಗತಿಗೆಟ್ ಬಡ್ಡೆತದವ. ಥೂ. ಅಕ್ಕ, ಆಗ್ಲೇ ನಿಮ್ಮ ಹತ್ರ ಸೀರೆ ಕೇಳ್ಬಿಟ್ಟು ಆ ಕಡೆ ಹೋದ್ವಲ್ಲ. ಅದೇನಕ್ಕ ಒಂಥರ ಕಲರ್ ಅದೆಂತದ ತೋರಿಸಿದ್ರಲ್ಲಕ್ಕ, ಮೆಂತೆ ಕಲರು. ಆ ಕಲರ್ ಸೀರೆ ತೋರಿಸಿ, ನಾವು ಅದನ್ನೇ ತಗೊಂತೀವಿ. 750 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವನ್ನೇ ಕೊಡಿ. 150 ರೂಪಾಯಿ ಶಾನೆ ಆದ್ರೂ ಪರವಾಗಿಲ್ಲ. ಮಾನ ಮರ್ವದಿನೇನಿಯ ಮುಖ್ಯ ನಮಗೆ. ಕೊಡಿ ಸುಮ್ಕೆನೇನಿಯ. ಈಗಲೇ ಕೊಡ್ತೀನಿ ಅಕ್ಕ. ನನಗೂ ಒಂದು ಸೀರೆ ಅದೇ ಅವಾಗ ನೋಡಿದ್ನಲ್ಲ, ಅದನ್ನೇನಿಯ ಕೊಡ್ರಿ. 750 ಆದ್ರೂ ಪರವಾಗಿಲ್ಲ, ಕೊಡಿ. ಸರಿ ಕೊಡ್ತೀನಿ ವಿಜಯಮ್ಮ. ಅದು ತೆಗೆದುಕೊಡೆ. ಅಯ್ಯಯ್ಯೋ, ಪೊದ್ದಿ ವ್ಯಾಪಾರ ಸಂದಕ್ಕೆ ಏನಿ ಆಯ್ತೈತೆ.
ತಗೊಳ್ಳಿ ತಗೊಳ್ಳಿ ಸೀರೆನ. ಇನ್ನೂ ತುಂಬಾ ಬೇಜಾನ್ ಕಲೆಕ್ಷನ್ ಅವೆ. ನಿಮ್ಗೆ ಯಾವ್ದಾನ ಬೇರೆ ತರ ಸೀರೆ ಬೇಕಾಗಿದೆ ಬಂದು ತಗೊಳ್ಳಿ. 750 ರೂಪಾಯಿ ಫಿಕ್ಸ್. ಅಕ್ಕ ಸರಿ, ಈ ಸೀರೆ ನನಗೆ ಇಷ್ಟ ಆಯ್ತು. ಇದನ್ನೇನೇ 750 ರೂಪಾಯಿ ಕೊಟ್ಟು ತಗತ್ತಿದ್ದೀನಿ. ಸರಿ ಕಣಕ್ಕ, ಆಯ್ತು ನಾವಿನ್ ಬರ್ತೀವಿ. ಕಾಸು ಫೋನ್ ಪೇ ಮಾಡ್ತೀನಕ್ಕ. ಸರಿ ಸರಿ, ಫೋನ್ ಪೇ ಮಾಡಿ. ನನ್ನ ನಂಬರ್ ಗೊತ್ತಲ್ಲ ಅಕ್ಕ. ನಾನು ಕ್ಯಾಶ್ ಕೊಡ್ತೀನಕ್ಕ, ನಾನು ಇಲ್ಲೇ ಕೊಟ್ಬಿಟ್ಟು ತಗತೀನಿ. ಸರಿ ಸರಿ, ಬಾ. ನೀನ್ ಯಾವ ಸೀರೆ ಬೇಕೋ ನೋಡಿ, ಯಾವ್ದು ಬೇಕೋ ತಗ, ನಾನ್ ತೋರಿಸ್ತೀನಿ ಬಾ. ಮಗಳೇ, ಏನೇ ಮಾಡ್ದೆ ನೀನು? ತಲೆ ಕೆಟ್ಟೋಳೆ. ಯಾಕೆ ಹಂಗೋಲ್ ಮೇಲೆಲ್ಲ ರೇಗಾಡ್ಬಿಟ್ಟಲೆ ನೀನು? ನಾನೇನ್ ರೇಗಾಡ್ದೆ? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಅಕ್ಕ ನನ್ಗೆ ಅದೇ ನೆನ್ನೆ ಇವಾಗ ರತ್ನಾಕ ತಗೊಂಡೋಯ್ತಲ್ಲ ಸೀರೆ, ಅದೇ ಡಿಸೈನ್ ಏನಿಯ ಬೇಕಿತ್ತು. ಅಮ್ಮಿಯ ಡಿಸೈನ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟವೆ. ನೆನ್ನೆ ಏನಿಯ ಫುಲ್ಲು ವ್ಯಾಪಾರ ಆಯ್ತು ನೆನ್ನೆ. ಇನ್ನು ಸ್ವಲ್ಪ ಮಿಕ್ಕವೆ, ಅವೆಲ್ಲ ಮನೆಯಾಗವೆ. ನೀನ್ ಡೈರೆಕ್ಟ್ ಮಂತಕ್ಕೆ ಏನಿಯ ಬಂದ್ಬಿಟ್ರೆ ಮಂತಗೆ ಏನಿಯ ತೋರಿಸ್ತೀನಿ. ಇವೆಲ್ಲ ಹೊಸ ಸ್ಟಾಕ್ ಬಂತಲ್ಲ, ಅದಕ್ಕೆ ಏನಿಯ ಇರ್ಲಿ ಅಂತ ಹೊಸ ಸ್ಟಾಕ್ ತಗೊಂಡೋಗನಿ ಅಂತ ಬಂದೆ. ಹೌದಾ, ಸರಿ ಅಕ್ಕ, ಹಂಗಾರೆ ಮಂತಕ್ಕೆ ಬರ್ತೀನಿ. ತೋರಿಸ್ತೀಯ ಸೀರೆನ? ಅಯ್ಯೋ ಬಾ, ನೀ ಅದ್ರಾಗೇನಂತೆ, ಬಾ ತೋರಿಸ್ತೀನಿ. ಫ್ರೀಯಾಗಿ ಏನಿಯ ಇರ್ತೀವಲ್ಲ, ತೋರಿಸ್ತೀನಿ. ಪೊದ್ದಿ, ಇದೇನು ಮ್ಯಾಜಿಕ್ ಆಗೋಯ್ತಲ್ಲೇ ಪೊದ್ದಿ. ನಂಗೂ ಗೊತ್ತಾಯ್ತಿಲ್ವೇ ಜಯಮ್ಮ, ಮ್ಯಾಜಿಕ್ ಏನೇನೆ. ಅಕ್ಕ, ಇವಾಗ ಲಕ್ಷ್ಮಿ ತಗೊಂಡೋದ್ಲಲ್ಲ ಸೀರೆ, ಆ ಸೀರೆ ನನಗೂ ಅದೇ ತರ ಡಿಸೈನ್ ಸೀರೆ ಬೇಕಿತ್ತು. ಅದೇ 600 ರೂಪಾಯಿ ನೀವು ಲಕ್ಷ್ಮಿಗೆ ಕೊಟ್ಟು ಕಳಿಸಿದಿರಲ್ಲ. ಏನು 600 ರೂಪಾಯಿ ಸೀರೆನಾ? ಅವಳಿಗಾದ್ರೆ 600 ಅಷ್ಟೇ ಏನಿಯ, ನಿನ್ಗಾದ್ರೆ 2000 ರೂಪಾಯಿ ಸೀರೆ. ಲೇ ಮಗಳೇ, ಆವಾಗಲೇ ತಗೊಂಡೋದಲ್ಲ ಮೊದಲನೇ ವ್ಯಾಪಾರ ಆಯ್ತಲ್ಲ, ಆ ಸೀರೆ ಕೇಳ್ತಿರೋದು 2000 ಅಂತ ಯಾಕೆ ಹೇಳ್ತಾ ಇದೀಯಾ? ನೀನ್ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಮ್ಮ. ಯಾರ್ಯಾರಿಗೆ ಎಷ್ಟೆಷ್ಟು ರೂಪಾಯಿ ಕೊಡ್ಬೇಕು ಅನ್ನೋದು ನನಗೂ ಸಂದ ಗೊತ್ತು, ನಾನು ಕೊಡ್ತೀನಿ. ಏನು 2000 ರೂಪಾಯಿ ಸೀರೆ ಬೇಕಾ? ಅಲ್ಲಿ ಬಿದ್ದೈತ್ ನೋಡು, ತಗೊಂಡೋಗು. ಇದೇನೆ ಪ್ರೇಮಿಗೆ 10 ರೂಪಾಯಿ ತಲೆ ಇಲ್ಲ ಅಂತ ಅನಿಸ್ತದೆ. ಹೆಂಗ್ ಸಿಕ್ರಂಗೆ ಏನಿಯ ವ್ಯಾಪಾರ ಮಾಡ್ತಾವಳೆ. ಹಿಂಗೆಲ್ಲ ದುರಂಕಾರ ಪಟ್ಬಿಟ್ರೆ ಅವನಜ್ಜಿ ಯಾರು ಸೀರೆ ತಕಂತಾನೆ ಇವಳು? ನೀನೇನಿಯ ಯಾರು ಭಿಕ್ಷೆ ತುರುವಿ ಸೀರೆ ತಗೊಳಕಿಲ್ಲ ಅಂತದ್ರಾಗ ಇವಳು. ಏನೇ ಇವಳು ವ್ಯಾಪಾರ ಮಾಡಕ್ಕೆ ಗೊತ್ತಿಲ್ಲ. ಅಯ್ಯೋ ಮಿತ್ರ, ಎಷ್ಟೊಳ್ಳೆ ಕೆಲಸ ಮಾಡ್ತಿದೀಯಾ. ಏನೇ ಮಕ ನೋಡ್ತಾ ಇದೀಯಾ? 2000 ರೂಪಾಯಿ ಕೂಡ ಯೋಗ್ಯತೆ ಐತ ನಿಂಗೆ ಸೀರೆ ತಗೊಂಡೋಗಕ್ಕೆ? 2000 ರೂಪಾಯಿ ಕೂಡ ಯೋಗ್ಯತೆ ಇದ್ರೆ ತಗೊಂಡೋಗು. ಅದ್ ಬಿಟ್ಟು ಮಕ ನೋಡ್ತಾವಳೆ. ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಇವಳಿಗೆ. 600 ರೂಪಾಯಿ ಸೀರೆ ಅವಳಿಗೆ ಕೊಟ್ಟಿದ್ದೀನಿ, ನಿನ್ಗೂ ಕೊಟ್ಬಿಡ್ತೀನಿ 600 ರೂಪಾಯಿಗೆ. ನೀನಿಯಾ ಎಲ್ಲ ನಿನ್ನಂಗೆ ಕೊಟ್ಬಿಡಕಾಯ್ತದ ಸೀರೆಯ? ಹೋಗತ್ತಾಗ ಸುಮ್ಕೆನೆ ನೋಡ್ದಿನಕ. ನೀನ್ ವಾರಗಿತ್ತಿ ಮನೆಯಾಳಿ ಹೆಂಗ್ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು ಏನೋ ಸೀರೆ ಸಂದಕ್ಕಿತ್ತು ಅಂತ ಕೇಳಕ್ ಹೋದ್ರೆ ಹೆಂಗ್ ಸಿಕ್ರ ಹಂಗೆ ಏನಿಯ ನಾಯಿ ಆಡ್ದಂಗ ಆಡ್ತಾವಳೆ. ನಾಯಿಗೆ ಯಾಕೆ ಹೋಲಿಸ್ತೀಯಾ? ನಾಯಿ ನಿಯತ್ತಿನ ಪ್ರಾಣಿ, ಅದನ್ನ ಎಷ್ಟು ವಾಸಿ. ಇದೇನು ನಿಯತ್ತಿನ ಪ್ರಾಣಿ ಅಲ್ಲ. ಬಾಬಾ, ನಮ್ಮ ಅಂಗಡಿನಾಗೆ ಎಷ್ಟೊಂದು ತರಾತರಿಯಾಗಿರೋ ಸೀರೆಗಳವೆ. ನಿಂಗೆ ಯಾವ ಸೀರೆ ಬೇಕೋ ನೋಡ್ತಾಗ. ನಮ್ದೆಲ್ಲ 750 ರೂಪಾಯಿ ಫಿಕ್ಸ್ ಅಲ್ವಾ? ನೀನ್ ತಗಬಾ, ನಿಂಗೆ ಯಾವ ಸೀರೆ ಬೇಕೋ ತಗ. ಆಗ 750 ರೂಪಾಯಿ ಅಲ್ವಾ ತಗೊಳಕ? 2 ಸೀರೆ ಬೇಕಿವು. 2 ತಗೊಬಿಡ್ತೀನಿ ನಾನು. 1500 ಕೊಟ್ಬಿಟ್ಟು 2 ಸೀರೆನೂ ತಗೊಂತೀನಿ ಕಣಕ, ಸಂದಕವೆ. ತಗೊಳಮಿ ಸಂದಕವೆ. 150 ರೂಪಾಯಿ ಸ್ಯಾನೆ ಆದ್ರೂ ಪರವಾಗಿಲ್ಲ ಕಣಕ, ಸೂಪರ್ ಆಗವ ಸೀರೆ ಮಾತ್ರ. ಅಮ್ಮಿ, ನಾವು ಕ್ವಾಲಿಟಿ ಲೆಕ್ಕ ಕೊಡ್ತೀವಿ ಅಷ್ಟೇ ಏನಿಯ. ಕ್ವಾಲಿಟಿನಾಗೆ ನಾವಂತೂ ಮೋಸ ಮಾಡಕ್ಕಿಲ್ಲ. ಬೇಕಾದ್ರೆ ಬಣ್ಣ ಗಿಣ್ಣ ಏನ ಹೋದ್ರೆ ವಾಪಸ್ ತಗೊಂಬಿಟ್ಟು ಬಂದು ಕೊಡು, ಸರಿನಾ? ಬಣ್ಣ ಹೋಗ್ಲಿಲ್ಲ ಅಂದ್ರೆ ಇಟ್ಕ. 1500 ರೂಪಾಯಿ ಅಮ್ಮಿ. 2 ಸೀರೆಯಿಂದ 1500. ಸರಿನಕ್ಕ, ಆಯ್ತು. ತಗೊಳ್ಳಿ, ದುಡ್ಡ ಕೊಡ್ತೀನಿ, ಹಂಗೆ ಕೊಟ್ಬಿಟ್ಟೆ ಹೋಯ್ತೀನಿ. ನಾನು ಅಲ್ಲಿ 2 ಸೀರೆ ತಗೊಳ್ಳೋಣ ಅಂತ ಬಂದಿದ್ದೆ. ಏನಕ್ಕ ಆಪಟ್ಟಿ ದೌಲತ್ ಮಾಡ್ತಾಳೆ? ಏನು ಊರಿಗೊಬ್ಳೆ ಪದ್ಮಾವತಿ ನಂಗೆ ಊರಿಗೆ ಒಂದೇ ನೀ ಅಂಗಡಿ. ಅಕ್ಕ ನಿಮ್ಮ ಸೀರೆ ಕಲೆಕ್ಷನ್ ಮಾತ್ರ ಸೂಪರ್ ಆಗವೆ ಕಣಕ್ಕ, ನಿಜವಾಗ್ಲೂ. ಅಲ್ಲೋಡು, ನಾನು ನಿಮ್ಮ ಅಂಗಡಿನಾಗ ತಗೊಳ್ಳೋದು ಬಿಟ್ಬಿಟ್ಟು ನನಗೆ ಆಗ್ಲೇಬೇಕು ಬಾ ಉಗಿಸ್ಕೊಳಕ್ಕೆ ಅವ್ರ ಅಂಗಡಿಗೆ ನೀವು ಹೋಗಿದ್ದೀನಿ. ಅಕ್ಕ ತುಂಬಾ ಚೆನ್ನಾಗೈತೆ ಸೀರೆ, ತಗೊಂಡೋಯ್ತೀನಿ. ಸರಿ ಸರಿ, ಆಯ್ತು, ತಗೊಂಡೋಗಮ್ಮ. ಲೇ ಬಿಕಾರಿ, ಏನೇ ಆಗೈತೆ ನಿನ್ಗೆ? ಯಾಕೆ ಹೆಂಗ್ ಸಿಕ್ರಂಗೆ ಮಾತಾಡ್ತೆ? 2000 ರೂಪಾಯಿ ಕೊಡು, 3000 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ನಿನ್ಗೆ ತಲೆಗೆಲೆ ಕೆಟ್ಬಿಟ್ಟೈತಾ? 2000 ರೂಪಾಯಿ 3000 ರೂಪಾಯಿ ಕೊಟ್ಕೊಂಡು ಸೀರೆಗಳು ವ್ಯಾಪಾರ ಮಾಡಕ್ಕೆ? ಲೋಫರ್, ನಿಂಗೆ ಏನು ತಲೆಗೆಲೆ ಕೆಟ್ಟಿಲ್ಲ ತಾನೆ? ಯಾಕೆ ಹಿಂಗೆ ಆಡ್ತಾ ಇದೀಗ? ಸೀರೆ ರೇಟ್ ಏನು? ನೀನ್ ಮಾತಾಡ್ತಿರೋದೇನು? ಅಮ್ಮ, ನಾನ್ ಕರೆಕ್ಟಾಗಿ ನೀನೇ ಮಾತಾಡ್ತಾ ಇದೀನಿ, ನೀನ್ ಕರೆಕ್ಟಾಗಿ ಮಾತಾಡ್ತಿಲ್ಲ ಅಷ್ಟೇ. ನಿನ್ಗೇನು ತಲೆ ಕೆಟ್ಟಾಯ್ತಾ? ಅಯ್ಯ, ನೀನ್ ಯಾಕೆ ಹಿಂಗೆ ಆಡ್ತಾ ಇದೀಗ? ಸುಮ್ಕೆ ನೀಯ. ಓ ಅಮ್ಮ, ನೀನ್ ಬೇಕಾದ್ರೆ ಎದ್ದೋಗಿರಿಂದ ನಾನು ವ್ಯಾಪಾರ ಮಾಡ್ಕೊತೀನಿ, ನನಗೆ ಗೊತ್ತು. ಅಲ್ಲ, ಏನು ಅವ್ರು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡು ಅವ್ರಿಗೆ ಕೇಳ್ದಂಗೆಲ್ಲ ಕೇಳ್ಕೊಂಡು ಕುಂತ್ಕೊಳಕಾಯ್ತದ? ನೋಡಮ್ಮ, ನನಗೆ ಎಷ್ಟು ವ್ಯಾಪಾರ ಮಾಡಬೇಕು ಅಂತ ಅನಿಸ್ತದೆ ನಾನು ಅಷ್ಟಕ್ಕೆ ಏನೇ ವ್ಯಾಪಾರ ಮಾಡೋದು. ನನಗೆಲ್ಲ ಅಂದ್ರೆ ಹೆಂಗ್ ಸಿಕ್ರಂಗೆ ವ್ಯಾಪಾರ ಮಾಡಕ್ಕೆ ಇಷ್ಟ ಇಲ್ಲ. ನಮ್ಗೇನು ಲಾಭ ಬೇಡವಾ? ಸುಮ್ಮನೆ ಬಂದು 10 ಸೀರೆ ತೆಗಿಸ್ತಾರೆ, ತಗೊಳಕಂತೂ ಯೋಗ್ಯತೆ ಇಲ್ಲ ಅವ್ರಿಗಂತೂ. ಮಗಳೇ, ಹಿಂಗೆ ಮಾಡಿದ್ರೆ ವ್ಯಾಪಾರ ಹೆಂಗ್ ಮಾಡ್ತೀಯಾ? ಎಲ್ಲರ ತಗೋ ದೌಲತ್ತು ದುರಂಕಾರ ಮಾಡ್ಬಿಟ್ಟಿನು. ಈಗ ಕಳ್ಸಿದ್ರೆ ಏನ್ ಮಾಡ್ತೀಗ ಹೇಳು ನೀನು? ನಿಂಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ನಿನ್ಗೆ? ನ್ಯಾಯವಾಗಿ ವ್ಯಾಪಾರ ಮಾಡೋ ನೀನು. ನೋಡು, ಇಲ್ಲ ಅಂತಂದ್ರೆ ಬುದ್ಧಿ ಅವ್ರ ಮುಂದೆ ಸೋಲ್ಬೇಕಾಯ್ತದೆ. ನಮ್ಮನ್ನೇನು ನೋಡ್ಕೊಂಡು ನಿಂತವ್ರೆ. ಮಾನ ಮರ್ವದಿ ಕಳಿಯ ಕೆಲಸನ ಮಾಡಬೇಡ ನೀನು. ಮರ್ವದಿಯಾಗಿ ವ್ಯಾಪಾರ ಮಾಡೇ. ಅಯ್ಯಯ್ಯೋ, ಸುಮ್ಕೆ ನೀ ತಿರ್ಗಾ. ನೋಡು, ಭದ್ರಮ್ಮನ ಮಗಳು ಏನು ಹೇಳ್ತೀಯಾ? ಅಷ್ಟೊಂದು ಸೀರೆ ತಂದಿಕೊಂಡಿದ್ಯಾ ನೋಡು. 600 ರೂಪಾಯಿ ಸೀರೆ, 600 ರೂಪಾಯಿ ಅಷ್ಟೇ ಏನಿಯಾ. ಸುಮ್ಕೆ ನೀ 600 ರೂಪಾಯಿ ಕೊಡೋದು ಕಲ್ತ್ಕ. ಅದು ಬಿಟ್ಬಿಟ್ಟು ದೌಲತ್ತೆಲ್ಲ ಮಾಡಬೇಡ ನೀನು. ನಾನು ಈಗಲೇ ಹೇಳಿದ್ದೀನಿ. ಅಮ್ಮ, ನೀನು ಸುಮ್ಕಿರಮ್ಮ ನೀನು. ಸೀರೆ 600 ರೂಪಾಯಿ 600 ರೂಪಾಯಿ 1200 ರೂಪಾಯಿ ಸೀರೆನ 600 ರೂಪಾಯಿ ಮಾರ್ತಾ ಇದೀವಿ. ಬನ್ನಿ ಸೀರೆ. ಬುದ್ಧಿ, ನನಗಂತೂ ಏನಾಯ್ತೈತೆ ಅಂತ ನಂಬಕ್ಕೆ ಆಯ್ತಿಲ್ಲ ನೋಡು. ಅಕ್ಕ, ಬನ್ನಿ ಸೀರೆ ತಗೋ ಬನ್ನಿ. ಓ ಅಕ್ಕ, ಎಷ್ಟಕ್ಕ ಸೀರೆ? ನನಗೆ 5 ಸೀರೆ ಬೇಕಾಗಿತ್ತು. ಅಯ್ಯೋ, ಯುಗಾದಿ ಹಬ್ಬದಾಗೆ ನಮ್ಮನೆ ಹೆಣ್ಮಕ್ಳಿಗೆ ಎಲ್ರಿಗೂ ಕೊಡಿಸ್ಬಿಡ್ಬೇಕಮ್ಮ. ಅದಕ್ಕೆ ಸುಮ್ಕೇನಿಯ ಕಮ್ಮಿರೇಟವೇನಿಯ ತಗೊಂಡೋಗಿ ಕೊಡನಿ ಅಂತ ಹೇಳ್ಬಿಟ್ಟು ಬಂದೆ. ಅಕ್ಕ, ಎಷ್ಟಕ್ಕ ಸೀರೆ ಎಲ್ಲನೂ? ಏನಕ್ಕ, 5 ಸೀರೆ ಬೇಕಿತ್ತೆ? ತಗೊಳ್ಳಿ, ನಿಮ್ಗಾದ್ರೆ 500 ರೂಪಾಯಿ ಹಂಗೆ ಹಾಕ್ಕೊಡ್ತೀನಿ. ನೋಡಿ, ಇಲ್ಲಿರೋ ಸೀರೆ ಯಾವನ ತಗೊಳ್ಳಿ. 500 ರೂಪಾಯಿ ಅಷ್ಟೇ ಏನಿಯ. ಯಾವ 500 ರೂಪಾಯಿ? 500 ರೂಪಾಯಿ ಎಲ್ಲ ಕಣಮ್ಮ, 2000 ಕಮ್ಮಿ ಕೊಡಕ್ ಆಗಕ್ಕಿಲ್ಲ. ಏಯ್, 2000 ಅಂತ 2000, 500 ರೂಪಾಯಿ ಅಮ್ಮ.
ಸೀರೆ ತಂದಿರೋದು ನಾನು 2,000 ರೂಪಾಯಿ. ನೋಡಿ, ಸೀರೆಯ ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಹೋಗಿ. ಯಾವ ಸೀರೆನನ್ನ ತಗೊಳ್ಳಿ, 2,000 ರೂಪಾಯಿ ಅಷ್ಟೇನಿಯ. ನಿಮ್ಗೆ 5 ಸೀರೆ ಬೇಕು ಅಂದ್ರೆ 10,000 ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗಿ. ಏನು ಈ ಜುಜುಮಿ ಸೀರೆಗಳು 2,000 ರೂಪಾಯಿ ಸೀರೆನೆ? ಇವೇನ್ ರೇಷ್ಮೆ ಸೀರೆ ಅಂತ ಅನ್ಕೊಂಡ್ಬಿಟ್ಟು ಇಷ್ಟೊಂದು ರೇಟ್ ಮಾರ್ತಿದ್ದೀಗೆ? ನೋಡು, ಬೇಕಾದ್ರೆ ತಗ, ನಿಂಗೆ ಯೋಗ್ಯತೆ 2,000 ರೂಪಾಯಿ ಯೋಗ್ಯತೆ ಇದ್ರೆ ತಗ, ಇಲ್ಲ ಅಂತಂದ್ರೆ ಕಾಂಜಿ ಪಿಂಜಿ ಸೀರೆನಿಯ ತಗೊಂಡೋಗು. ಓಹೋ, ಪರವಾಗಿಲ್ಲ, ದೌಲತ್ತು ಶಾಣೆ ಏನಿಯ ಮಾಡಿಕೊಂಡಿದೀಗ. 2,000 ರೂಪಾಯಿ ಸೀರೆ ತಗೊಳ ಯೋಗ್ಯತೆ ಇಲ್ವಂತೆ. 50,000 ರೂಪಾಯಿ ತಗೊಳ ಸೀರೆ ಯೋಗ್ಯತೆ ನಮ್ಗೆ ಐತೆ. ಆದ್ರೆ ಸದ್ಯಕ್ಕೆ ನಮಗೆ ಬೇಡ ಅಷ್ಟೇ ಏನಿಯ. 50,000 ರೂಪಾಯಿ ಸೀರೆ ಎಲ್ಲನೂ ಬಂದ್ಬಿಟ್ಲು ಕೇಳಕ್ಕಿಲ್ಲ, ಏನು ಇಷ್ಟೊಂದು ರೇಟಿನ ಸೀರೆ ಅಂತ ಹೇಳ್ಬಿಟ್ಟು. ಹಬ್ಬ ನನಗಂತೂ ಯಾವ್ದು ಬೇಕಾಗಿಲ್ಲ. ಅದ್ರಾಗೂ ನೀನ್ ಸೀರೆ ತಗೊಂಡು ನನಗೇನಾಗಬೇಕು? ಹಾ ಲೇ, ತಲೆ ಕೆಟ್ಟೋಳೆ, ಏನ್ ತಲೆಗೆಲ್ಲ ಕೆಟ್ಬಿಟ್ಟೈತ ನಿನ್ಗೆ? ನನಗೆ ಯಾಕೆ ತಲೆ ಕೆಡ್ತದೆ? ನನಗೇನು ತಲೆ ಕೆಟ್ಟಿಲ್ಲ ಕಣಮ್ಮ, ನಿನಗೇನ ತಲೆ ಕೆಟ್ಟಿರ್ಬೇಕಷ್ಟೇ ಏನಿಯ. ಏನಮ್ಮ, ನಂಗೆ ಈ ಸೀರೆ ಬೇಕಾಗಿತ್ತು ಕಣವ. ಅಯ್ಯೋ, ಅದ್ರಾಗೇನಂತೆ ನೋಡಿ, ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆ ನೋಡಿ. ಒಂದೇ ಡಿಸೈನ್ ಆಗಿ ಏನಿಯ, ಬೇರೆ ಬೇರೆ ಕಲರು 5 ಸೀರೆ ಇಲ್ಲ ಮುಂದೆ ಏನಿಯ ಅವೇ ನೋಡಿ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಹೂನಲ್ಲ, 5 ಸೀರೆ ಒಂದೇ ಡಿಸೈನು ಚೆನ್ನಾಗವೆ. ಎಷ್ಟು ಒಂದೊಂದು ಸೀರೆ? ನೋಡಿ, ಎಲ್ರಿಗೂ 800 ರೂಪಾಯಿ ಕೊಟ್ಟಿದೀವಿ. ನೀವು 7 ಸೀರೆ ಅಂದ್ರೆ 5 ಸೀರೆನೂ ತಗೋತಾ ಇದೀರಲ್ಲ, 750 ರೂಪಾಯಿ ಕೊಡಿ ಒಂದೊಂದು ಸೀರೆಗೆ. ಅಯ್ಯೋ, ಸ್ಯಾನೆ ಆಗಕ್ಕಿಲ್ವಾ? ಒಂಚೂರು ಕಮ್ಮಿ ಗಿಮ್ಮಿ ಮಾಡ್ಕೊಳ್ಳಿ. 5 ಸೀರೆ ಒಟ್ಟಿಗೆ ತಗೋತಾ ಇದೀನಲ್ಲ. ನಮಗೂ ಅಷ್ಟೊಂದೇನು ಲಾಭ ಇಲ್ಲ ಕಣಕ, ಲಾಭ ಇಟ್ಕೊಂಡಿಲ್ಲ ನೋಡಿ. ಬೇಕಾದ್ರೆ ಒಂದು 50 ರೂಪಾಯಿ ಹೆಚ್ಚಿ ಕಮ್ಮಿ ಮಾಡ್ಬಿಟ್ಟು ನೋಡ್ಕೊಡಿ. 5 ಸೀರೆ ಅಂದ್ರೆ 5 ಸೀರೆ ಕಮ್ಮಿ ಅಂದ್ರೂ 750 1,500 3,750 ಆಯ್ತದೆ. 3,500 ಕೊಡ್ಲಾ? ಅಕ್ಕ ದೇವ್ರಣೆ, ನಮ್ಗಂತೂ ಲಾಸ್ ಆಯ್ತದೆ. ನಾವು ಶಾನೆ ಲಾಭ ಇಟ್ಕೊಂಡೇನೇ ಇಲ್ಲ. ನಾವು ಎಲ್ರಿಗೂ 750 ರೂಪಾಯಿಗೆ ಏನೇ ಕೊಟ್ಟಿರೋದು. ನೀವು 3,700 ರೂಪಾಯಿ ಕೊಡಿ ಸಾಕು. 50 ರೂಪಾಯಿ ನಿಮಗೆ ಒಂದೊಂದು ಸೀರೆಗೆ ಹಿಂಗೆ ಬಿಡ್ತೀವಿ ಅಷ್ಟೇನಿಯ. ನೋಡಕ್ಕ ನಾವು ಬೇಕಾದ್ರೆ ನೀವು ನೋಡಿ ಕೇಳಿ, ಊರಾಗಿರೋರಿಗೆಲ್ಲ ಅಷ್ಟಕ್ಕೆ ಏನಿಯ ಮಾರಿರೋದು. ಸರಿ ತಗೊಳ್ಳಿ, ಆಯ್ತು. ಪಾಪ ನಿಮ್ಗೆ ಯಾಕೆ ಇದು ಮಾಡೋದು? ನಂಗೂ ಅರ್ಜೆಂಟಾಗಿ ಬೇಕಿತ್ತು. ಹೆಂಗೋ ನಾನು 600 ರೂಪಾಯಿ ಸೀರೆ ಅಂದ್ರಲ್ಲ, ತಗೊಳ್ಳೋಣ ಅಂತ ಬಂದೆ. 150 ರೂಪಾಯಿ ಶಾನೆ ಅಲ್ವಾ ಅಂತ ಜಂಬುತ್ ಕೊಳಿತಾಗ ತಗೊಳ್ಳೋದಕ್ಕಿನ್ನೂ ಇಲ್ಲೇ ತಗೊಳ್ಳೋದು ಎಷ್ಟು ವಾಸಿ ಬಿಡಿ. ಸರಿ ತಗೊಂಡೋಗಿ 3,700 ರೂಪಾಯಿ. ಒದ್ದಿ ಇದೊಂದು ಬಂಡ್ಲು ಇನ್ನ 1 2 3 4 5 8 ಸೀರೆ ಅಷ್ಟೇನಿಯ. ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ 8 ಸೀರೆ ಎಲ್ಲವೇ ವ್ಯಾಪಾರ ಆಗೋಯ್ತವೆ. ಆರಾಮಾಗಿ ಕುಂತ್ಕೊಂಡು ವ್ಯಾಪಾರ ಮಾಡೋಣ. ಇನ್ನು ಸ್ವಲ್ಪ ಹಳೆವು ಮಿಕ್ಕವಲ್ಲ, ಅವತ್ತೊಂದೆಲ್ಲ ವ್ಯಾಪಾರ ಮಾಡ್ಬಿಟ್ರೆ ಎಲ್ಲ ಸೀರೆ ಮುಗ್ದೆ ಹೋಯ್ತವೆ. ರೀಸ್ಟಾಕ್ ಬೇಕಾದ್ರೆ ಮಾಡೋಣ ಬಿಡು, ತಗೊಂಬಿಟ್ಟು ಬರೋಣ. ಯಾರನ್ನ ತಗಂತೀವಿ ಅಂತಂದ್ರೆ ತಗೊಂಬಿಟ್ಟು ಬರೋಣ ಎಕ್ಸ್ಟ್ರಾನವೇ. ಪದಿ ಹಂಗೆ ನೀಯ ಮಾಡೋಣ ಬಿಡು. ಲೇ ಮನಿಯಾಳಿ, ಸೀರೆ ವ್ಯಾಪಾರ ಮಾಡಕ್ ಬಂದಿದ್ಯೋ ಇಲ್ಲ ಅಂದ್ರೆ ಇಲ್ಲಿ ಕುತ್ಕೊಂಡೇನು ಬಾಯ್ ಬಡ್ಕೊಳಕ್ ಬಂದಿದ್ಯೋ? ಮನಿಯಾಳಿ, ಏನೇ ಬಂದಿರೋದು ನಿಂಗೆ ದೊಡ್ಡರೋಗ? ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ನಾನೇನಮ್ಮ ಮಾಡ್ತಾ ಇದ್ದೀನಿ? ಸರಿಯಾಗಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಿನ್ಗೇನ ತಲೆಗೆಲೆ ಕೆಟ್ಬಿಟ್ಟೈತಾ? ನೀನ್ ಯಾಕೆ ನನ್ನ ಮೇಲೆ ಇಷ್ಟೊಂದು ವಾದ ಮಾಡ್ತಾ ಇದೀಯಾ? ನಾನು ಸೀರೆ ವ್ಯಾಪಾರ ತರ ಏನಿಯ ಮಾಡ್ತಾ ಇದ್ದೀನಿ. ನಾನು ಬೇರೆ ಇನ್ನೇನು ಮಾಡ್ತಾ ಇಲ್ವಲ್ಲ. ನನ್ನ ಮೇಲೆ ಫುಲ್ ಗರಂ ಹಾಕೊಂತಿದೀಗಲ್ಲ ನೀನು. ನಿನ್ಗೆ ಹಂಗೆ ದೌಲತ್ತು ಆಡಿಸ್ತೈತೆ. ಏನಕ್ಕೆ ಬಂದಿದೀವಿ, ಏನ್ ಮಾಡ್ತಾ ಇದೀವಿ? ಪ್ರಜ್ಞೆ ಇಲ್ಲ ನಿನ್ಗಂತೂ. ನೋಡೆ ಎಷ್ಟೊಂದು ಸೀರೆ ಜನ ಬಂದು ಕೇಳಿದ್ರು. ಒಂದು 10 ಸೀರೆ 15 ಸೀರೆ ವ್ಯಾಪಾರ ಆಗ್ಬೇಕಿತ್ತು. ಎಲ್ಲ ಹಾಳು ಮಾಡ್ಬಿಟ್ಟು, ದುರಂಕಾರವಾಗಿ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೇ ಮಳ್ಳಿ. ನಿನ್ ಏನ್ ಹೇಳು, ನಿನ್ ವಾರ್ಗಿತ್ತಿ ಪ್ರೇಮಿಗೆ ಸೊಟ್ಟ ಬುದ್ಧಿ ಅಂತೂ ಕಮ್ಮಿ ಆಗಿಲ್ಲ. ಹೌದು ಅಮ್ಮ, ತಗೊಳಂಗಿದ್ರೆ ತಗೊಂಡ್ಲಿ, ಬೂಡಂಗಿದ್ರೆ ಬೂಡ್ಲಿ. ನಮ್ಗೇನಾಗಬೇಕು? ನಮ್ಮ ರೇಟ್ ನಾವ್ ಹೇಳೋಣ. ಯಾವಳಗ್ ಬೇಕು ಅವಳು ತಗಂತಾಳೆ, ಯಾವಳಗ್ ಬೇಡವ ಅವಳು ಮುಚ್ಕೊಂಡು ಹೋಯ್ತಾಳೆ. ನೋಡಮ್ಮ, ತಲೆ ಕೆಡಿಸ್ಕೊಬೇಡ. ನಮ್ಗೇನು ತಲೆ ಕೆಟ್ಟೈತಾ? ನೋಡು, ಯಾರು ತಗೊಳ್ಳಿಲ್ಲ ಅಂತಂದ್ರೆ ಹಂಗೆ ಬಿದ್ದಿರ್ಲಿ ಬಿಡು, ನಾವೇ ಉಟ್ಕೊಳ್ಳೋಣ. ನೀನ್ ಯಾಕೆ ಟೆನ್ಷನ್ ತಗಂತೀಯಾ? ಅಯ್ಯ, ಸೀರೆ ವ್ಯಾಪಾರ ಆಗಿಲ್ಲ ಅಂತೇಳಿ ನೋಡು, ನಾನು ಮಾಡ್ತಿದ್ದೀನಿ. ನನ್ನ ಇಷ್ಟ, ನಾನೇ ತಾನೇ ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ದು. ಅವಳ ಹತ್ರ ದುಡ್ಡು ಇಸ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡಿದ್ದು. ನನಗೆ ಹೆಂಗೆ ಬೇಕೋ ಹಂಗೆ ಸೀರೆ ವ್ಯಾಪಾರ ಮಾಡ್ತೀನಿ. ನಿನ್ನ ಮಧ್ಯೆ ಬಂದ್ಬಿಟ್ಟು ಕಡ್ಡಿ ಎಲ್ಲ ಅಳ್ಳಾಡಿಸ್ಬೇಡ ಕಣಮ್ಮ. ಸುಮ್ಮನೆ ನಾನು ಹೆಂಗೋ ಕ್ಲೀನಾಗಿ ಮಾಡ್ತಿದ್ದೀನಿ ವ್ಯಾಪಾರನ. ನೀನೇ ಕೆಡಿಸ್ತಿರೋದು. ನಾನೆಲ್ಲ ಕೆಡಿಸ್ತಿರೋದು ನೀನ್ ಕೆಡಿಸ್ತಿರೋದು ಮನ್ಯಾಳಿ. ನಾನು ಯಾಕೆ ಕೆಡಿಸ್ಲಿ? ಎಲ್ಲ ಕೆಡಿಸ್ತಿರೋದು ನೀನೇನೇನಿಯ. ಬಂದ್ಬಿಟ್ಲು ದೊಡ್ಡದಾಗೆ ಹೇಳಕ್ಕೆ. ಎಲ್ಲರ ಹತ್ರನೂ ದೌಲತ್ತು ದುರಂಕಾರವಾಗಿ ಮಾತಾಡಿ, ಏನು 2,000 ರೂಪಾಯಿ ಸೀರೆ ಅಲ್ವೇ? 1,000 ರೂಪಾಯಿ ಸೀರೆನ 2,000 ರೂಪಾಯಿಗೆ ಮಾರಿದ್ರೆ ಯಾವಳು ತಗತಾಳೆ ಹೇಳು? ಆ ಅಮ್ಮ ಹೆಂಗೋ ಈ ಸೀರೆ ಕೇಳ್ಕೊಂಬಿಟ್ಟು ಬಂದಿದ್ಲು. 2,000 ರೂಪಾಯಿ 10,000 ರೂಪಾಯಿ ಕೊಡು ತಗ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೇನೆ ನೀನು. ಥೂ, ಅಯ್ಯಮ್ಮ ಅನ್ಗೇಡಿ, ನಿನ್ನ ಹತ್ರ ಹೋಗಿ ನಿನ್ ಜೊತೆ ಬಂದು ಸೇರ್ಕೊಂಡ ನನಗೆ ಬುದ್ಧಿ ಇಲ್ಲ ಕಣವ. ಏನು ಹೇಳಿದ್ರು ಎಲ್ಲ ಒಳ್ಳೇದಾಗ ಅಂತ ಟೇಮು ಬಂದ್ಬಿಟ್ಟು ಹಾಳು ಮಾಡ್ಬಿಡ್ತೀಗ. ಮೊದಲನೇ ಸೀರೆನ ಸಂದಕ್ಕೆ ನೀವು ವ್ಯಾಪಾರ ಮಾಡ್ತಾನೆ, ಆಮೇಲೆ ನಿನಗೇನು ಬಂದ್ಬಿಟ್ಟು ದುರಂಕಾರ ಜಾಸ್ತಿ ಆಗೋಗ್ಬಿಡ್ತಾ ನಿಂಗೆ. ನನಗೇನು ದುರಂಕಾರ ಜಾಸ್ತಿ ಇಲ್ಲ, ನಿನಗೆ ಸ್ವಲ್ಪ ತಲೆ ಕೆಟ್ಟೈತೆ ಅಷ್ಟೇ ನೀನಿಯ. ಥ್ಯಾಂಕ್ಸ್ ಮಿತ್ರ, ಥ್ಯಾಂಕ್ ಯು ಸೋ ಮಚ್. ಯಪ್ಪ, ಎಷ್ಟು ಖುಷಿ ಆಗ್ತೈತೆ. ಈ ಪ್ರೇಮಿಗಂತೂ ಸರಿಯಾಗಿ ಬುದ್ಧಿ ಕಲಿಸ್ದೆ ನೀನಂತಂದ್ರೆ. ಈ ಪ್ರೇಮಿಗೆ ಹಂಗೆ ನೀ ಆಗಬೇಕು. ಮನಿಯಾಳ್ ಪ್ರೇಮಿ. ಯಪ್ಪ, ಅಲ್ಲ, ಅವರು ದುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಪರವಾಗಿಲ್ಲ. ನನ್ನ ಹಾಳು ಮಾಡೋಕ್ಕೆ ಅಂತ ವ್ಯಾಪಾರ ಮಾಡಿದ್ರೆ ಯಾವ ನ್ಯಾಯ ಹೇಳು? ಅಯ್ಯೋ, ಒಬ್ಬರನ್ನ ತುಳಿಬೇಕು ಅಂತ ಹೋಗೋರಿಂದ ಯಾರಾದರೂ ಒಬ್ರು ಕಾಯ್ತಾನೆ ಇರ್ತಾರೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿ. ಜಯಮ್ಮ, ಇನ್ನೊಂದು ಸ್ವಲ್ಪವೇ ವ್ಯಾಪಾರ. ಇನ್ನೊಂದು ಅರ್ಧ ಗಂಟೆ 1 ಗಂಟೆಗೆ ಎಲ್ಲ ಸೀರೆನೂ ವ್ಯಾಪಾರ ಆಯ್ತವೆ. ತಗೊಂಡು ನೆಟ್ಟಿಗೆ ಮಂತಾಗ ಹೋಗೋಣ ಬಾರೆ. ಇನ್ನೇನು ಒಂದು 7-8 ಸೀರೆ ಅಷ್ಟೇನಿಯಾ? ಬಾ, ಕುಂತ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ಬಾ. ಎಲ್ಲ ಮುಗ್ದೋಯ್ತವೆ, ಹೋಗೋಣ. ನೋಡೆ, ಅವರೆಲ್ಲ ಕಾಲಿನೇನಿ ಅದು ಹಳುಗಳು ಅಂತ ಒಳಗೆ ಮಾಡ್ತೀನಿ ಅಂದೆ ಕಿಲ ನಗ್ತಾವಳೆ. ನಗ್ಲಿ ಬಿಡು, ನಾನೇನು ಮಾಡೋಕ್ಕಾಯ್ತದೆ. ಯವ್ವಾ,
ಬುಡತಗೆ ಬುಡೆ ಆತ ಹಾಳಾಗೋಗತ್ತಾಗೆ ಬುಡು